ಓಕೆ, ಇನ್ನ ನಿಮಗೂ ಮತ್ತೆ ಧ್ರುವಂತಿಗೂ ಒಂದು ದೊಡ್ಡ ಗಲಾಟೆ ಆಗ್ಬಿಡತ್ತೆ. ಮಧ್ಯದಲ್ಲಿ ಕೆಲವು ವರ್ಡ್ಸ್ ಕೂಡ ಬರುತ್ತೆ, ಅಂದ್ರೆ ನಾನು ಹೇಳೋದಿಕ್ಕಾಗೋದಿಲ್ಲ ಅದನ್ನ. ಈ ತರದ್ದೆಲ್ಲ ಹಿಂಗೆ ಮಾತಾಡಿದ್ರು ರಜತ್ ಅಂತ ಹೇಳ್ಬಿಟ್ಟು ನಿಮ್ಮ ಮೇಲೆ ಒಂದು ಬ್ಲೇಮ್ ಬಂದ್ಬಿಡತ್ತೆ. ನೀವು ಅವಾಗ ಹೇಳ್ತೀರಿ ಧ್ರುವಂತ್ ನನ್ಗೆ ಇಲ್ಲಲ್ಲ, ಹೊರಗೂ ಗೊತ್ತು, ಬಟ್ ಹೊರಗೆ ಈ ತರ ಇರ್ಲಿಲ್ಲ ಧ್ರುವಂತು ಅಂತ. ಅಂದ್ರೆ ಹೊರಗೆ ಯಾವ ತರ ಇದ್ರು ನಿಮ್ ಜೊತೆಗೆ, ಒಳಗೆ ಯಾವ ತರ ಇದಾರೆ ಅವರು? ಹೊರಗಡೆ ಇದ್ರೆ ನಾನು ತರ ಮಾತಾಡ್ತೀನಿ ಅನ್ಸುತ್ತೆ ಈ ತರ. ಯಾಕಂದ್ರೆ ಅವ್ನಿಗೆ ಗೊತ್ತು, ಯಾಕಂದ್ರೆ ಇವಾಗ ನಾನು ಕಾವ್ಯ ಏನೋ ಒಂದು ಟಾಸ್ಕ್ ಆಡ್ತಾ ಇದೀವಿ, ಅವ್ರು ನನ್ನ ಏನೋ ಹೇಳ್ತಾ ಇದ್ದಾರೆ, ಅವಾಗ ಇವ್ನು ಮಧ್ಯದಲ್ಲಿ ಕುತ್ಕೊಂಡು ಅಯ್ಯೋ ಅನ್ನೋದಿದ್ದು ಆ ಥರ ಎಲ್ಲ ನನಗೆ ಟಾಂಗ್ ಕೊಡ್ತಿರಲಿಲ್ಲ. ಅವನು ನನಗೆ ಬಹಳ ಕ್ಲೋಸು ಆಚೆ, ಅಂದರೆ ಆಚೆ ಕ್ಲೋಸು ಅಂದರೆ ಒಂದು ಸರ್ಕಲಲ್ಲಿ ಪರಿಚಯ ನನಗೆ. ಹಂಗಿದ್ದಾಗ ನಾನು ಆಚೆ ಕಡೆ ಅವನ ಹತ್ರ ಜಾಸ್ತಿ ಮಾತಾಡ್ತಿರಲಿಲ್ಲ. ಅಂದರೆ ಈ ಥರನೇ ಸುಮ್ಮನೆ ಮಾತುಗಳು ಅದು ಇದು, ನಾನು ಆಚೆ ಅವನ ಹತ್ರ ಜಾಸ್ತಿ ಮಾತಾಡ್ತಿರಲಿಲ್ಲ. ದ ಸೇಮ್ ವೇ ಐ ಕ್ಯಾರಿಡ್ ಇನ್ಸೈಡ್. ಬಟ್ ಆದರೆ ಅವನು ಮಾತಾಡಿದ್ದೆಲ್ಲೋ ಪರ್ಸ್ನಲಿ ನನಗೆ ಬೇಜಾರಾಯಿತು. ಯಾಕಂದರೆ ನನ್ನ ಬಾಯಿಂದ ಮಾತುಗಳು ಬಂತು, ಇಲ್ಲ ಅನ್ನಂಗಿಲ್ಲ. ಬಟ್ ಆದರೆ ಅವನು ಸುಮ್ಮನೆ ಇರೋನ ಟ್ರಿಗರ್ ಮಾಡ್ದ.